24 ಇಯರ್ಸಿಂದ ಇಲ್ಲಪ್ಪ, 45 ವರ್ಷದಿಂದ ಇದೆ. ಹೌದು ಹೌದು, ಖಂಡಿತ. ನಾವು ಅದೇ ಇಟ್ಸ್ ಪೆಂಡಿಂಗ್. ಇಟ್ ಈಸ್ ಡೆಫರ್ಡ್ ಟಿಲ್ ವಿ ಆರ್ ವೇಟಿಂಗ್ ಫಾರ್ ಜಜ್ಮೆಂಟ್ ಫ್ರಮ್ ಅನ್ ಅದರ್. ಬೇರೆ ಕೇಸಿಂದ ಜಜ್ಮೆಂಟ್ ಬರಬೇಕು, ಅದು ಬರೋ ತನಕ ಇದನ್ನು ಡೆಫರ್ ಮಾಡಿದ್ದೀವಿ. ಐ ವಿಲ್ ಗಿವ್ ಯು ದ ನೋಟ್. ನೀವು ಯಾರೋ ತಗೊಂಡಿದ್ದಾರೆ, ಅಲ್ಲಿದೆಯಾ ಆ ನೋಟ್? ನೀವು ತಗೊಂಡು ಎಲ್ರಿಗೂ ಶೇರ್ ಮಾಡಿಕೊಂಡ್ರೆ. ಇಲ್ಲ, ಅದಲ್ಲ, ಅದು ಬೇರೆ, ಅದು ಬೇರೆಪ್ಪ, ಅದಲ್ಲ, ಅದು ನೋಟ್ ಅಲ್ಲಪ್ಪ. ನಮ್ದೆಲ್ಲ ಗಣಪತಿ ಹಬ್ಬ ಆದಮೇಲೆ. ದಸರಾ ಇನ್ನೂ ತುಂಬ ದೂರ ಇದೆ. ಅಕ್ಟೋಬರ್ ಎಂಡಲ್ಲಿ ದಸರಾ ಇರೋದು, ಅದು ತುಂಬ ದೂರ ಇದೆ. ಇವತ್ತಿನ ದಿನ ಇದು. ಆದರೆ ಒಂದು ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐ ಆಮ್ ನೋ ಥ್ರೆಟ್ ಟು ಎನಿಬಡಿ. ನಾನು ಆ್ಯಸ್ ಅ ಇಂಡಿವಿಜುವಲ್ ಆಗಾಗಲಿ ಪೊಲಿಟಿಕಲ್ ಆಗಾಗಲಿ ಐ ಆಮ್ ನೋ ಥ್ರೆಟ್ ಟು ಎನಿ ಗೌರ್ಮೆಂಟ್ ಆರ್ ಎನಿ ಇಂಡಿವಿಜುವಲ್. ಅದರಿಂದ ಇದು ನೀವು ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಕೋತಿರೋ, ಏನು ಅನ್ಕೋತಿರೋ, ನಾನು ಅದನ್ನೇನು ಹೇಳೋಕ್ಕಾಗಲ್ಲ. ನನಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ, ಇಂಡಿವಿಜುವಲಾಗಿ ನಾನು ಎಲ್ಲೂ ಕಾಂಟ್ರವರ್ಸಿ ಇಲ್ಲ, ಏನಿಲ್ಲ. ಸೊ ವೆನ್ ದಟ್ ಬೀಯಿಂಗ್ ದ ಕೇಸ್, ನಮಗೆ ತೊಂದರೆ ಅಂದರೆ ನಾವು ಆ ತೊಂದರೆನ ಹೆಂಗೆ ಏನೋ ಒಂದು ಎಸೆದ್ರೆ ನಿಮ್ಮ ಕಡೆ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮ ಇದು, ನಾವು ಡಿಫೆಂಡ್ ಮಾಡ್ಕೊತೀವಿ ಅಷ್ಟೇ. ನಾವು ಒಂದು ಅನ್ಯಾಯ ಆದರೆ ನಿಮಗೆ, ಅದು ನೀವು ಅನ್ಯಾಯ ನೀವು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು. ಇವತ್ತೊಂದು ನನ್ನ ಪರಿಸ್ಥಿತಿ ಅದು. ನಮ್ಗೆ ಇದು ರೀತಿ ಅನ್ಯಾಯ ಆಗ್ತಾಯಿದೆ, ನಾವು ಅದನ್ನು ಡಿಫೆಂಡ್ ಮಾಡ್ಕೋಬೇಕು. ಈಗ ನಿಮಗೆ ಗೊತ್ತು, ನಮ್ಮದು ಕೇಸ್ ಆಯಿತು, ಸರ್ವೆ ನಂಬರ್ 4ದು ಕೇಸ್ ನಮ್ಮಂಗೆ ಆಯಿತು. ನಮ್ಮಂಗೆ ಕೇಸ್ ಆದರೂ ಕೂಡ ಅದನ್ನು ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ನಾನು ಒಂದೇ ಒಂದು ಹೇಳ್ತೀನಿ. ಎಲ್ಲೋ ಕೆಲವರು ನನಗೆ ಯಾರೋ ಹೇಳಿದ್ರು, ಈಗ ಇದು ನಮ್ಮ ಲಾ ಹೇಗಿದೆ ಅಂದರೆ, ಲ್ಯಾಂಡ್ ಟು ಲ್ಯಾಂಡ್ ಎನ್ಕ್ರೋಚ್ ಮಾಡಿಕೊಂಡ್ರೆ ಲ್ಯಾಂಡಿಗೆ ಲ್ಯಾಂಡ್ ಕೊಡಬೇಕು, ಇಲ್ಲ ಕಾಂಪನ್ಸೇಷನ್ ಕೊಡಬೇಕು. ಸೇಮ್ ಥಿಂಗ್ ಈಗ ನಿಮ್ಗೆ ಅದು ಅಪ್ಲೈ ಆದರೆ, ಇಲ್ಲ ಯಾವುದೋ ರಾಜಕೀಯ ವ್ಯಕ್ತಿಗೆ ಅದು ಅಪ್ಲೈ ಆದರೆ, ಇಲ್ಲ ನಿಮಗೆ ಅಪ್ಲೈ ಆದರೆ, ಅದೇ ಲಾ ನನಗೂ ಅಪ್ಲಿಕಬಲ್. ನಿಮಗೆ ಬೇರೆ ಲಾ, ನನಗೆ ಬೇರೆ ಲಾ ಇಲ್ಲ. ನಿಮಗೆ ಅದು ಕಾಂಪನ್ಸೇಷನ್ ಕೊಡಬೇಕು ಅಂದರೆ, ಅದು 1 ಗುಂಟೆ ಆಗಲಿ, 100 ಎಕರೆ ಆಗಲಿ, 200 ಎಕರೆ ಆಗಲಿ, ಅದಕ್ಕೆ ಏನು ಕಾಂಪನ್ಸೇಷನ್ ಬರಬೇಕೋ ಲಾ ಪ್ರಕಾರ, ದ ಸೇಮ್ ಲಾ ಇಸ್ ಅಪ್ಲಿಕಬಲ್ ಟು ಎವ್ರಿ ಒನ್. ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ನನಗೂ ಅದೇ ಲಾ ಅಪ್ಲಿಕಬಲ್. ಸೊ ನಾನು ಅಂದರೆ ಕೇಸ್ನ ಇವಾಗ ಕೇಸ್ ನೀವು ಗೆದ್ದ ಮೇಲೆ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದು ಯಾರು ಮಾಡಬೇಕು? ಸರ್ಕಾರ ಕೇಸ್ ಸೋತಿದೆ. ನಾನು ಸರ್ಕಾರದ ಮೇಲೆ ದಾವ ಹಾಕಿ ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟಲ್ಲೂ ಸರ್ಕಾರದ ಆಸ್ತಿ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿದ್ರು. ಆ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಕಂಟೆಂಪ್ಟ್ ಅಪ್ಲೈ ಮಾಡ್ತೀವಿ. ಈಗ ನಮ್ಮ ಬೆಂಗಳೂರು ಕೇಸಲ್ಲಿ ಕಂಟೆಂಪ್ಟ್ ಹೋಗಿದ್ದಾರೆ ನಮ್ಮ ಬೇರೆ ಫ್ಯಾಮಿಲಿ ಮೆಂಬರ್ಸ್. ನಾನು ಹೋಗಿಲ್ಲ, ಬೇರೆ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ದಾರೆ. ಅದರಲ್ಲೂ ಏನಾಯಿತು ಅಂತ ನಿಮ್ಗೆ ಗೊತ್ತಿದೆ. ಯಾವುದು? ಅಲ್ಲ, ಅದು ಅವರು ಈಗ ನಮ್ಮದು ಕೇಸ್ ಗೆದ್ದಿದ್ದೀವಿ. ಈಗ ನೀವು ಕೇಸ್ ಗೆದ್ಮೇಲೆ ನೀವೇನು ಮಾಡ್ತೀರಾ? ಅದಕ್ಕೆ ಏನೇನು ಮಾಡಬೇಕು ಇಂಪ್ಲಿಮೆಂಟ್ ಮಾಡಿ ಅಂತ ಬರೀತೀರಾ. ನಾವು ಬರೆದಿದ್ದೀವಿ, ಅವ್ರೇನು ಮಾಡಿಲ್ಲ. ನೀವು ಸರ್ವೆ ಮಾಡಿದ್ರೆ ಗೊತ್ತಾಗತ್ತೆ. ಅವ್ರು ಸರ್ವೆ ಮಾಡಿ, ನನಗೆ ಸರ್ವೆ ಮಾಡಿದ್ರೆ ಗೊತ್ತಾಗತ್ತೆ. ನಾನು ಏನೂ ಹೇಳೋಕ್ಕಾಗಲ್ಲ. ನಾನು ಅದ್ರ ಬಗ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಹಿತಿ ಇಲ್ಲದೆ ಏನೂ ಹೇಳೋಕ್ಕಾಗಲ್ಲ. 1 ಎಕರೆ ಇರ್ಬೋದು, 1000 ಎಕರೆ ಇರ್ಬೋದು, 10,000 ಎಕರೆ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಏನೂ ಇಲ್ಲದೆ ಇರ್ಬೋದು. ಆದರೆ ಸರ್ವೆ ಮಾಡಿದಾಗ ನಿಮಗೆಲ್ಲ ದಾಖಲಾತಿ ಬರುತ್ತೆ ಟೇಬಲ್ ಮೇಲೆ ಪೂರ್ತಿ. ಆವಾಗ ಏನಿದೆ ಏನಿಲ್ಲ ಅಂತ ನಾವು ಇತ್ಯರ್ಥ. ಈಗ ನಾನು ಇನ್ನೊಂದು ಹೇಳ್ತೀನಿ. ಈಗ ಸರ್ವೆ ನಂಬರ್ 4 ಕೇಸಲ್ಲಿ ಏನು ಹೇಳಿದ್ರು, ನಾನೇ ಪಿಟಿಷನರ್ ಆಗಿರೋದ್ರಿಂದ ಓನರ್ಶಿಪ್ ಗೋಸ್ ಥ್ರೂ ನನ್ನಿಂದ ಬೇರೆಯವ್ರಿಗೆ ಹೋಗುತ್ತೆ ಅಂತ.
ನನ್ನಿಂದ ಬೇರೆಯವ್ರಿಗೆ ಹೋಗುತ್ತೆ ಅಂದರೆ ನನ್ನ ಓನರ್ಶಿಪ್ ಫಸ್ಟು, ಆಮೇಲೆ ಈಗ ನೀವು ತೊಗೊಂಡಿದ್ರೆ ನನ್ನಿಂದ ನೀವು ತೊಗೊಂಡಿದ್ರೆ ನನಗೆ ಓನರ್ಶಿಪ್ ಅಂದಮೇಲೆ ನಿಮಗೆ ಬರುತ್ತೆ. ಇಲ್ಲಿ ಉಲ್ಟಾ, ನನಗೆ ಕೊಡಲಿಲ್ಲ, ನನಗೆ ಓನರ್ಶಿಪ್ ಕೊಟ್ಟಿಲ್ಲ, ನಿಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಆ ಥರ ಇನ್ಸ್ಟೆನ್ಸು ಇದೆ. 1950ನೇ ಇಸ್ವಿ. ಇಲ್ಲಿ 50ನೇ ಇಸ್ವಿನಲ್ಲಿ ಎಲ್ಲ ಪೇಪರ್ಸ್ ತಗೊಂಡಿದ್ದೀರಿ. 72ನಲ್ಲಿ ಹೇಳಿದ್ನಲ್ಲ, 1972ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ, ಇಲ್ಲಿ ಓದ್ತೀನಿ ಕೇಳಿ, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಇದು 28 October 1972 ಟು ದ ಚೀಫ್ ಸೆಕ್ರೆಟರೀಸ್, ಟು ಎಲ್ಲ ಸ್ಟೇಟ್ ಚೀಫ್ ಸೆಕ್ರೆಟರೀಸ್. ಇದು ದಿ ಇಂಪ್ಯಾಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ 26th ಅಮೆಂಡ್ಮೆಂಟ್. ಅದು ಪ್ರಿವಿ ಪರ್ಸ್ ಅಬಾಲಿಷ್ ಆದಾಗ ಕೆಲವು ಕ್ವೆಶನ್ಸು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದು ವೆದರ್ ಪ್ರಾಪರ್ಟೀಸ್ಗೂ ಅಪ್ಲೈ ಆಗುತ್ತಾ ಅಂತ. ದೇ ಹ್ಯಾವ್ ಕ್ಲಾರಿಫೈಡ್ ದಟ್ ವೆರಿ ಕ್ಲಿಯರ್ಲಿ. ದೇ ಅಂಡರ್ ದ ಕವರ್ನೆಂಟ್ ಮರ್ಜರ್ ಅಗ್ರಿಮೆಂಟ್, ಇದನ್ನು ಕೊಡ್ತೀನಿ ಕಾಪಿ. ಹೌದು, ಎಲ್ಲ ರಾಜಮನೆಗಳಿಗೂ ದಿಸ್ ಇಸ್ ಅಪ್ಲಿಕಬಲ್. ಇದು ಅಪ್ಲಿಕಬಲ್. ಹೌದು, ಇಡೀ ದೇಶದಲ್ಲಿರೋ, ಇಡೀ ಭಾರತದಲ್ಲಿರೋ ರೂಲ್ ಯಾವ್ಯಾವುದು 50ನೇ ಇಸ್ವಿನಲ್ಲಿ ಇಂಡಿಪೆಂಡೆನ್ಸ್ ಆದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ವಿಲೀನ ಆಯಿತು, ಎಲ್ಲರಿಗೂ ಅಪ್ಲಿಕಬಲ್. ಅದು ನಮಗೆ ಮಾತ್ರ ಅಂತಲ್ಲ, ಅದು ಚೀಫ್ ಸೆಕ್ರೆಟರಿ ಟು ಯಾರ್ಯಾರು ಇದ್ದಾರೋ ಎಲ್ರಿಗೂ. ಮತ್ತು ಆ ಪ್ರಿವಿಲೇಜಸ್ ಅಬಾಲಿಷ್ ಆಯ್ತಲ್ಲ, ಅದು ಅಬಾಲಿಷ್ ಆದದ್ದು ಎಲ್ರಿಗೂ, ಮೈಸೂರಿಗೆ ಮಾತ್ರ ಅಲ್ಲ, ಬೆಂಗಳೂರು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಆಯ್ತದ. ಆದರೆ ಆ ಗೌರವಧನ ಬೇರೆ ಬೇರೆ ಅಮೌಂಟ್ ಬೇರೆ ಬೇರೆ ಇತ್ತು, ಅದರ ಲಾ ಒಂದೇ ಆಯಿತು ಎಲ್ರಿಗೂ. ಬಟ್ ಯಾರ್ದು ಅವ್ರಗಳ ಅರಮನೆ ಯಾರ್ದಾಗಲಿ, ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಯಾವುದೇ ತೊಗೊಂಡಿರೋ ಇದು ಈ ಥರ ಲೆಜಿಸ್ಲೇಷನ್ ಮಾಡಿ ತೊಗೊಂಡಿರೋದಕ್ಕೆ ಎಲ್ಲೂ ಇಲ್ಲ. ಜೊತೆಗೆ ನನಗೆ ಗೊತ್ತಿರೋ ಹಾಗೆ ರಾಜಸ್ಥಾನದಲ್ಲಿ ಯಾವುದೋ ಅವ್ರದ್ದು ಒಂದು ಕೋರ್ಟ್ ಇದ್ದದ್ದನ್ನು ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕೋರ್ಟ್ ಡಿಸಿಷನ್ ಬಂದಮೇಲೆ ಆ ಕೋರ್ಟ್ ಕೂಡ ಖಾಲಿ ಮಾಡಿ ಕೊಟ್ಟಿದೆ, ಜಾಗ ಮಾಡಿ ಅವ್ರು ಬೇರೆ ಇತ್ತು, ಅದನ್ನು ಅವರು ಈಗ ವೆಕೇಟ್ ಮಾಡಿ ಅವ್ರು ಬೇರೆ ಕಡೆ ಎಲ್ಲ ಬಿಲ್ಡಿಂಗ್ ಹೋಗ್ತಿದ್ದಾರೆ. ಇದು ನಮ್ಮ ಮೈಸೂರು ಬೆಂಗಳೂರದು ಈ ಅರಮನೆ ಅವ್ರನ್ನ ವಶಪಡಿಸ್ಕೋಬೇಕು ಅನ್ನೋ ಆ್ಯಕ್ಟ್ ತಂದಿರೋದು, ಅದು ನಮಗೆ ಮಾತ್ರ. ಇದು ದಿಸ್ ಇಸ್ ನಾಟ್, ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಅದು 26th ಅಮೆಂಡ್ಮೆಂಟ್ ಮಾಡೋದು ಎಲ್ಲ ರಾಜ್ಯರಿಗೂ ಅನ್ವಯಿಸ್ತು. ಇದು ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮಾಡಿರೋದು ನಮಗೆ ಮಾತ್ರ, ಬಾಕಿ ಯಾವ ರಾಜ್ಯದಲ್ಲೂ ಈ ಥರದ್ದು ಮಾಡಿಲ್ಲ. ಮೂಡಲ್ಲಿ ನಮ್ಮ ಜಮೀನು ಒಬ್ಬೊಬ್ಬರು ಅಲ್ಲಪ್ಪ, ನನಗೆ ಅದೇ ಹೇಳಿದೆ, ಲ್ಯಾಂಡ್ ಟು ಲ್ಯಾಂಡ್ ಅಲ್ಲ, ಎನ್ಕ್ರೋಚ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಸರ್ಕಾರ ನಮಗೂ ಹೇಳ್ಬೋದಲ್ಲ, ಲ್ಯಾಂಡ್ ಟು ಲ್ಯಾಂಡಲ್ಲಿ 225 ಎಕರೆ ನಿಮ್ಗೆ ಕೇಳಿದೆ ನಾವು ವಶ ಮಾಡಿಕೊಂಡು ಮನೆ ಕಟ್ಬಿಟ್ಟು ಎಲ್ರಿಗೂ ಅನ್ಯಾಯ ಮಾಡಿದ್ದೀವಿ. ಈಗ ಅವ್ರಿಗಲ್ಲಿ ಓನರ್ಶಿಪ್ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆ ಥರ ಮಾಡಿದ್ದಾರೆ. ನಮಗೆ ಅದಕ್ಕೆ ಏನು ಕಾಂಪನ್ಸೇಷನ್ ಕೊಡಬೇಕೋ ಕೊಡಲಿ. ಅದು ನಡೀತಾನೆ ಇದೆ, ಅದು ನಾನು ಸ್ಟಾಪ್ ಮಾಡಿಲ್ಲ, ನಡೀತಾನೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.